ಕೊಲೆ ಮಾಡಿದ ಕೈದಿಯೂ ಇದ್ದಾನೆ, ಅವನು ಹೊಡೆದೇ ಬಂದವನು. ಸೂಪ್ರಿಟೆಂಟು ತಪ್ಪು ಮಾಡಿದ್ರೆ ಹೊಡಿತಾರೆ. ಇವ್ರು ಹೊಡೆಯೋದಕ್ಕೂ ಅವ್ರು ಹೊಡೆಯೋದಕ್ಕೂ ವ್ಯತ್ಯಾಸ ಇದೆ. ಪೊಲೀಸ್ ಕೊಡುವ ಶಿಕ್ಷೆಗೂ ಬೇರೆಯವರು ಹೊಡೆಯುವುದಕ್ಕೂ. ಮೈ ಟಚ್ ಮಾಡಿದರೆ ಒಂದು ದೊಡ್ಡ ಕೇಸು, ಆದರೆ ಪೊಲೀಸ್ ಹೊಡೆದ್ರೆ ಅದು ಯಾಕೆ? ಈ ವ್ಯತ್ಯಾಸಗಳಿಗೆ ಯಾಕೆ? ಒಂದು ಅಭಿಮಾನ, ಇನ್ನೊಂದು ಅಭಿಮಾನ ರಾಹಿತ್ಯ. ಇದು ತುಂಬ ಸೂಕ್ಷ್ಮಗತಿಯಲ್ಲಿ ಹೋಗುತ್ತೆ. ಅಭಿಮಾನ ಬಿಟ್ಟವರ ಬಗ್ಗೆ ತಿಳಿಸುವುದೇ ಸ್ಥಿತಪ್ರಜ್ಞರ ಲಕ್ಷಣ. ಇದು ಇಂದ್ರಿಯ ನಿಗ್ರಹ, ಇದು ಹೇಗೆ ಸಾಧ್ಯ ಅಂತ. ಯಾಕೆಂದ್ರೆ ನಮಗೆ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಬಂದ್ಬಿಡುತ್ತೆ. ಈ ಕೋಪ ಮತ್ತೆ ದುಃಖ ಯಾಕೆ ನಮಗೆ ಬರುತ್ತೆ ಅಂತ, ಇದ್ರ ಹಿಂದೆ ಏನಾದರೂ ರಹಸ್ಯ ಹೇಳ್ತಾನ ಕೃಷ್ಣ ಅದನ್ನು ಮುಂದೆ ಹೇಳ್ತಾನೆ, ಯಾವುದನ್ನು ಪಡಿಬೇಕು ಅಂತ. ಯಂ ಲಬ್ಧ್ವಾಚ ಅಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನಧುಕ್ಯೇನ ಗುರುಣಾಪಿ ವಿಚಾಲ್ಯತೆ. ನೋಡಿ, ಇದಕ್ಕೆ ರಿಲಿವೆಂಟ್ ಆಗೋ ಒಂದು ಮಾತು ಅದು. ಯಾವುದನ್ನು ಪಡೆದಾಗ ಮತ್ತೆ ಬಯಕೆಗಳು ಹುಟ್ಟೋದೇ ಇಲ್ಲ, ಅದನ್ನು ಪಡ್ಕೋ. ಬ್ರಾಹ್ಮಿ ಸ್ಥಿತಿ ಅಂತ ಇದೇ ಸ್ಥಿತಪ್ರಜ್ಞನ ಸ್ಥಿತಿಯನ್ನೇ ಏಷಾ ಬ್ರಾಹ್ಮಿ ಸ್ಥಿತಿ. ಬ್ರಾಹ್ಮಿ ಸ್ಥಿತಿ ಅಂದ್ರೆ ಭಗವತ್ ಪ್ರಜ್ಞೆಯ ಜಾಗೃತಿ ಅಂತ ಅರ್ಥ. ಸಾಯೋ ಕಾಲದಲ್ಲಿ ಈ ಒಂದು ಬ್ರಾಹ್ಮಿ ಸ್ಥಿತಿನಲ್ಲಿದ್ರೆ ಬ್ರಹ್ಮ ನಿರ್ವಾಣ ಗಚ್ಚತಿ, ಬ್ರಹ್ಮ ನಿರ್ವಾಣ ಗಚ್ಚತಿ, ಮೋಕ್ಷಕ್ಕೆ ಹೋಗ್ತಾನೆ ಅಂತ. ಅದೇ ಅಂದ್ರೆ ಭಗವತ್ ಪ್ರಜ್ಞೆ ಜಾಗೃತ ಆಗ್ಬಿಡುತ್ತಲ್ವಾ. ಕೃಷ್ಣ ಮುಂದೆ ಹೇಳ್ತಾನೆ, ಎಮ್ಮೆ ಸ್ವರನ್ ಭಾವಂ ತ್ಯಜತ್ಯಂತೆ ಕಳೇವರಂ. ಕೊನೆಯ ಕಾಲದ ನಿಮ್ಮ ಭಾವ ಹೃದಯದಲ್ಲಿ ಯಾವುದಿರುತ್ತೋ ಅದು ಆ ಫಲಕ್ಕೆ ಹೇತುವಾಗುತ್ತೆ. ಈ ಅಸ್ಥಿರವಾದ ಸುಖಗಳ ಬಗ್ಗೆ ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಯಾಕೆ ಮಾಡ್ತಿ ಅಂದರೆ ಅದನ್ನು ತುಂಬ ಸುಂದರವಾಗಿ ಹೇಳ್ತಾರೆ ವಾದಿರಾಜರು. ತೂತಾದ ದೋಣಿಯ ಪಯಣಿಗ ನೀನು, ನಿನ್ನ ಕೈಯಲ್ಲಿ 50 kg ಬಂಗಾರದ ಆಸೆಯಿಂದ ತಲೆ ಮೇಲೆ ಹೊತ್ಕೊಂಡಿದೆ. ನಿನ್ನ ದೋಣಿ ತೂತಾಗಿದೆ, 50 kg ಎಕ್ಸ್ಟ್ರಾ ತುಂಬಿಕೊಂಡಿದೆ. ಅದು ಬಂಗಾರ ಆದರೂ ಅಷ್ಟೇ, ಸೆಗಣಿ ಆದರೂ ಅಷ್ಟೇ. ಅದನ್ನು ತೆಗೆದು ನೀನು ಥ್ರೋ ಮಾಡು, ಕೆಳಗಡೆ ಬಿಸಾಕು, ದೋಣಿ ಸ್ವಲ್ಪ ಮುಂದೆ ಹೋಗುತ್ತೆ. ವೀಕ್ಷಕರೇ, ಪುರುಷೋತ್ತಮ ಮಾಸ ಪರ್ವಕಾಲದಲ್ಲಿದ್ದೀವಿ. ಭಗವದ್ಗೀತೆಯ ಯಾತ್ರೆ ಮಾಡ್ತಾ ಇದ್ದೀವಿ. ಎಲ್ಲಿದ್ದೀವಿ ಇವತ್ತು? ಬನ್ನಿ ನೋಡೋಣ. ಈ ಆತ್ಮಜ್ಞಾನದ ಒಂದು ಜರ್ನಿ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. 2ನೇ ಚಾಪ್ಟರ್ 6ನೇ ಎಪಿಸೋಡ್ ಇವತ್ತು. ಸಾಂಖ್ಯ ಯೋಗ ಅಂದರೆ ಸ್ಥಿತಪ್ರಜ್ಞ ಅಂದರೆ ಯಾರು, ಯಾವ ಥರ ಇರ್ತಾನೆ ಸ್ಥಿತಪ್ರಜ್ಞ, ಇವತ್ತಿನ ಎಪಿಸೋಡ್ನ ವಿಷಯ. ಹರಿ ಓಂ. ಅಧಿಕ ಮಾಸದ ಭಗವದ್ಗೀತಾ ಜ್ಞಾನಯಜ್ಞ ನಡೀತಾ ಇದೆ. ನಾವು ಇದೊಂದು ಜರ್ನಿ, ಇದೊಂದು ಪ್ರಯಾಣದಲ್ಲಿ ನಾವಿದ್ದೀವಿ. ನಿನ್ನೆ ದಿವಸ ಆಚಾರ್ಯ ನಮಗೆ ತಿಳಿಸ್ಕೊಟ್ರು ಯಾವ ಥರ ನಾವು ಈ ಅಭಿಮಾನವನ್ನು ತ್ಯಾಗ ಮಾಡೋದಕ್ಕೆ ಸಾಧ್ಯ ಇದೆ ಅಂತ. ಅಂದರೆ ಒಬ್ಬ ತಾಯಿ ಹೇಗೆ ತನ್ನ ಮಕ್ಕಳಿಗೆ ಆ ಪ್ರೀತಿಯಿಂದ ಕೆಲಸ ಮಾಡ್ತಾಳೆ, ಯಾವುದೋ ಒಂದು ದುಡ್ಡು ಬೇಕು ಅಂತ ಮಾಡಲ್ಲ. ಮನೆಯಲ್ಲಿ ನಾವು ಒಂದು ಆಹಾರ ತಗೊಂಡಾಗ ಅಲ್ಲಿ ಆ ಭಾವನೆ ಇರುತ್ತೆ, ಅಲ್ಲಿ ಒಂದು ಆ ಪ್ರೀತಿ ಇರುತ್ತೆ. ಅದೇ ಥರ ನಾವು ಆ ಭಗವಂತನ ಮೇಲೆ ಪ್ರೀತಿಯಿಂದ ನಮ್ಮ ಎಲ್ಲ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಆಚಾರ್ಯ ತಿಳಿಸ್ಕೊಟ್ರು. ಇವತ್ತು ನಾವು ಈ ಥರ ಈ ಅಭಿಮಾನ ತ್ಯಾಗ ಮಾಡಿ ಯಾವುದೇ ಕರ್ಮದ ಆಸಕ್ತಿ ಇಲ್ಲದೆ, ಫಲದ ಆಸಕ್ತಿ ಇಲ್ಲದೆ ಕರ್ಮಗಳನ್ನು ಮಾಡಬೇಕು ಅಂದರೆ ಇದು ಸಾಧ್ಯನಾ? ಈ ಥರ ಯಾರಾದರೂ ಇದ್ದಾರಾ? ಈ ಥರ ಮಾಡಿದವರು ಯಾರ ಹತ್ರ ನಾವು ಹೋಗಬೇಕು? ಯಾವ ಗುರುಗಳ ಹತ್ರ ನಾವು ಹೋಗಬೇಕು? ಬಹಳಷ್ಟು ಜನ ನಾವು ಯಾರು ಸರಿಯಾದ ಗುರುಗಳು ಅಂತ ತಿಳ್ಕೊಳ್ಳೋದೇ ಕಷ್ಟ. ಹಾಗಾಗಿ ಈ ಸ್ಥಿತಪ್ರಜ್ಞವಾದ ಸ್ಥಿತಿ, ಆ ಒಂದು ಹೈಟೆಂಡ್ ಮೆಂಟಲ್ ಸ್ಟೇಟಸ್ಗೆ ನಾವು ಹೋಗಬೇಕು ಅಂದರೆ ಯಾವ ಥರ ಹೋಗೋಕ್ಕೆ ಸಾಧ್ಯ? ಈ ಥರ ಇರೋರು ಹೇಗಿರ್ತಾರೆ ಅದರ ಬಗ್ಗೆ ಕೇಳೋಣ. ನಮಸ್ಕಾರ ಆಚಾರ್ಯ. ಅದ್ಭುತವಾಗಿ ನಿನ್ನೆ ಈ ಜ್ಞಾನದ ಪ್ರಯಾಣದಲ್ಲಿ ತಾವು ತಿಳಿಸಿದ್ರಿ ಈ ಸ್ಥಿತಪ್ರಜ್ಞದ ಸ್ಥಿತಿ, ಆ ಹೈಟೆಂಡ್ ಸ್ಥಿತಿ. ನೀವೊಂದು ಅದೇ ನಾವು ನಿನ್ನೆ ದಿವಸ ವಿಚಾರ ಮಾಡಿದ ಅಭಿಮಾನವನ್ನು ಬಿಡಬೇಕು ಅನ್ನುವ ಸ್ಥಿತಿಯ ಮುಂದಿನ ಅವಸ್ಥೆ ಏನಿದೆ ಅದನ್ನು ಪಡೆದವನನ್ನು ಸ್ಥಿತಪ್ರಜ್ಞ ಅಂತ ಕರೀತಾರೆ. ಕೃಷ್ಣ ಗೀತೆಯಲ್ಲಿ ಕೇಳ್ತಾನೆ, ಅರ್ಜುನ ಕೇಳ್ತಾನೆ, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತದಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ನಿಜವಾದ ಜ್ಞಾನಿ ಅವನ ಚಲನವಲನ ಜಗತ್ತಿನ ಜನಗಳಂತೆ ಇರಲ್ಲ. ಅದು ಹೇಗೆ ಇರುತ್ತೆ? ಅವನು ಏನು ಮಾಡ್ತಾನೆ, ಅವನು ಮಲಗೋದೆಲ್ಲಿ, ಅವನು ಕೂತ್ಕೊಳ್ಳೋದೆಲ್ಲಿ, ಹೇಗಿರ್ತಾನೆ ಅವನು ಅಂತ ಅದರ ಬಗ್ಗೆ ಕೇಳಿದ್ದಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನ ತುಷ್ಟಃ ಸ್ಥಿತಪ್ರಜ್ಞ ತದೋಚ್ಯತೆ ಅಂತ. ಕಾಮನೆಗಳ ಯಾರ ಹೃದಯದಲ್ಲಿ ದೂರ ಹೊರಟು ಹೋಗಿದೆ, ಆತ್ಮನ್ನೇವಾತ್ಮನ ತುಷ್ಟ, ಒಳಗಡೆ ಭಗವಂತ ಇದ್ದಾನೆ, ನನಗೆ ಸಂತೋಷ ಕೊಡುವಂತಹ ತುಂಬ ದೊಡ್ಡ ನಿಧಿ ಒಳಗಿದೆ, ನಾವು ಹೊರಗೆ ಹುಡುಕ್ತಾ ಇದ್ದೇವೆ. ಒಂದು ಉಪನಿಷತ್ತಿನಲ್ಲಿ ಕಥೆ ಇದೆ. ಒಬ್ಬ ಅಪ್ಪ ಬೇಕಾದಷ್ಟು ಸಂಪತ್ತನ್ನು ಕೂಡಿಟ್ಟ, ಸಾಯಬೇಕಾದ್ರೆ ಮಗನಿಗೆ ಹೇಳಲಿಲ್ಲ. ಮೇಲೆ ಗುಡಿಸಲಿನ ಮನೆ ಇತ್ತು, ಕೊಪ್ಪರಿಗೆ ಸಂಪತ್ತೆಲ್ಲ ಮನೆಯ ಮಾಳಿಗೆಯಲ್ಲಿತ್ತು, ಹೇಳದೆ ಸತ್ತ. ಅವನ ಮಗ ಕೊನೆಯ ತನಕ ತನ್ನ ಜೀವನದಲ್ಲಿ ತಿರುಪೇಶಿ ಅವನು ಹಿಡ್ಕೊಂಡು ಹೋಗ್ತಾನೆ, ಬೇಡ್ತಾನೆ, ತಿಂತಾನೆ.
ಯಾವ ಸಂಪತ್ತಿನ ಖಜಾನೆ ಮನೆಯ ಅಡಿಯಲ್ಲೇ ಇದೆಯೋ ಅದರ ಮೇಲೆ ಸೆಗಣಿ ನೆಲ ಸಾರಿಸಿ ನೆಲದ ಮೇಲೆ ಊಟ ಮಾಡುವ ದಾರಿದ್ರ್ಯವನ್ನು ಅನುಭವಿಸಿ ಸತ್ತೋಗ್ತಾನೆ. ನಮ್ಮ ಬದುಕು ಅಷ್ಟೇ ಇದೆ ಅನ್ನುತ್ತೆ ಉಪನಿಷತ್ತು. ಕೊಪ್ಪರಿಗೆ ಜನ್ಮ ಜನ್ಮಾಂತರದಲ್ಲಿಯೂ ಒಳಗಡೆ ನಿತ್ಯ ಅನುಭವಿಸಬೇಕಾದ ಸುಖ ಒಳಗೆ ತುಂಬಿಟ್ಟುಕೊಂಡು 2 ಪೈಸಾ ಕಾಸಿಗೋಸ್ಕರ ಅಲಿತಾ ಇದ್ದೇವಲ್ಲ, ಈ ವ್ಯರ್ಥವಾದ ಜೀವನದಿಂದ ವಿಮುಖರಾಗಿ. ಇದೇ ಸ್ಥಿತಪ್ರಜ್ಞನ ಲಕ್ಷಣ. ನಾವೇನು ತಿಳ್ಕೊಂಡಿದ್ದೇವೆ ಅಂದರೆ ಸುಖಗಳೆಲ್ಲ ಹೊರಗಿದೆ ಅಂತ ತಿಳ್ಕೊಂಡಿದ್ದೇವೆ. ಆದರೆ ಸುಖ ಹೊರಗಿಲ್ಲ, ಒಳಗಿದೆ. ಅದನ್ನು ತುಂಬ ಸುಂದರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಸುಖಂ ಈಶೇಚ್ಛಯ ದುಃಖಂ ಚಾಪಿ ತದಿಚ್ಛಯ ನ ಸ್ವೇಚ್ಛಯ ಭವೇತ್ ಕಿಂಚಿತ್ ಅಂತ. ಹಂತ ಅಹಂತ ಅಫಲಾತವ. ಒಂದು ನನ್ನದು ಅನ್ನುವ ಅಭಿಮಾನ, ಇನ್ನೊಂದು ಅದರ ಜೊತೆಗೆ ಬೇಡದೇ ಇರುವ ಸ್ವಪ್ರತಿಷ್ಠೆ, ದುರಹಂಕಾರ. ಆದ್ದರಿಂದ ನಾನು ಏನನ್ನೂ ಮಾಡಿಬಿಡ್ತೇನೆ, ಏನನ್ನೂ ಸಾಧಿಸಿಬಿಡ್ತೇನೆ, ನನ್ನ ಕೈಲಿ ಏನು ಬೇಕಾದರೂ ಮಾಡಲಿಕ್ಕಾಗುತ್ತೆ. ಇದೆಲ್ಲ ಒಂದು ಥರ ಅತ್ಯಂತ ಪ್ರಕ್ಷುಬ್ಧವಾದ ಮನಸ್ಥಿತಿ ಇರುವಂತಹ ವ್ಯಕ್ತಿಯ ಧೋರಣೆಗಳಾಗಿ ಬಿಡುತ್ತೆ. ಅದನ್ನು ದಾಟಬೇಕು ನೀನು. ಅಂದರೆ ಸಾಮಾನ್ಯ ಮಾನವರ ಭಾವನೆಯನ್ನು ದಾಟಿ ನಿನ್ನ ಬದುಕಿನ ಪ್ರತಿಯೊಂದು ಕರ್ತವ್ಯಗಳು ಪೂಜಾರೂಪ, ದೇವರಿಗೆ ಪೂಜೆ ಆಗುವಂತೆ ನೀನು ಇರಬೇಕು. ಇದರ ಜೊತೆಗೆ ನೀವು ಮತ್ತೆ 2 ಪ್ರಶ್ನೆಗಳಲ್ಲಿ ಸೇರಿಕೊಂಡಿದೆ. ಅಂಥ ಒಬ್ಬರು ಗುರುಗಳಿದ್ದಾರಾ? ನಮಗೆ ಮಾರ್ಗದರ್ಶನ ಮಾಡುವ ಗುರುಗಳು ಸರಿ ಇರಬೇಕು. ಗುರಿ ಸರಿ ಇರಬೇಕು ಅಂದರೆ ಗುರು ಸರಿ ಇರಬೇಕು. ಅಂಥ ಗುರು ಯಾರು? ಅದರ ಜೊತೆಗೆ ಅಂಥ ವ್ಯಕ್ತಿಗಳಿದ್ದಾರಾ? ನಿಮ್ಮಲ್ಲಿರುವ ಇನ್ನೆರಡು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬೇಕು. ಅಂಥ ಗುರುಗಳಿದ್ದಾರೆ. ಕಣ್ಣಿಗೆ ಕಾಣುವ ಗುರುಗಳೇ ಗುರುಗಳಲ್ಲ. ಪ್ರಕೃತಿಯೂ ಗುರು ಆಗುತ್ತೆ. ಒಂದು ಸಣ್ಣ ಸಂವಾದ ಭಾಗವತದಲ್ಲೇ ಬರುತ್ತೆ. ಯದು ಅಂತ ಒಬ್ಬ ಚಕ್ರವರ್ತಿ, ಯಾದವ ಕುಲದ ಮೂಲ ಚಕ್ರವರ್ತಿ ಯದುರಾಜ, ಯಯಾತಿಯ ಮೊದಲನೆಯ ಮಗ. ಅವನು ಪ್ರಯಾಣ ಮಾಡಿಕೊಂಡು ಹೋಗಬೇಕಾದ್ರೆ ಒಬ್ಬ ಅವಧೂತ ಬ್ರಾಹ್ಮಣ. ಅವಧೂತ ಬ್ರಾಹ್ಮಣ ಅಂದರೆ ಸ್ಥಿತಪ್ರಜ್ಞ. ಅವನು ಕಾಣಿಸ್ತಾನೆ ಕಣ್ಣಿಗೆ. ಅವನು ಸುಖವಾಗಿರ್ತಾನೆ. ಅವನು ಕೇಳ್ತಾನೆ, ಯದುರಾಜ, ಅಲ್ಲಯ್ಯ, ಒಬ್ಬ ರಾಜ ನಾನು, ಸಾವಿರಾರು ಜನ ಹೆಣ್ಮಕ್ಕಳು ನನಗೆ ಸೇವಕರಿದ್ದಾರೆ, ಆ ಸೇನಾನಿಗಳಿದ್ದಾರೆ, ಕೋಟಿ ಕೋಟಿ ಜನ ಭೃತ್ಯರಿದ್ದಾರೆ. ನನ್ನ ಮುಖದಲ್ಲಿ ಕಾಣದೇ ಇರುವ ಆನಂದ ನಿನ್ನ ಮುಖದಲ್ಲಿ ಕಾಣಿಸ್ತಾ ಇದೆಯಲ್ಲ, ನಿನಗೆ ಆ ಸುಖ ಪಡೀಲಿಕ್ಕೆ ಯಾವುದು ದಾರಿಯಾಗಿದೆ? ಅಂಥ ಸುಖವನ್ನು ಹೇಗೆ ಅನುಭವಿಸ್ತಾ ಇದೆ? ಅವನಿಗೆ ಆ ಅವಧೂತ ಬ್ರಾಹ್ಮಣ ಅಂದರೆ ಯಾರಿಗೆ ಮನೆ ಇಲ್ಲ, ಮಠ ಇಲ್ಲ, ಮಕ್ಕಳಿಲ್ಲ, ಸಂಸಾರ ಇಲ್ಲ, ಅವನನ್ನು ಅವಧೂತ ಅಂತ ಕರೀತಾರೆ. ನಿನಗೇನೂ ಇಲ್ಲ, ಆದರೂ ಜಗತ್ತೆಲ್ಲ ದಳ್ಳುರಿ ಬೆಂಕಿಯಲ್ಲಿ ಉರಿತಾ ಇರಬೇಕಾದ್ರೆ ಗಂಗಾಂಬಸ್ಥ ಯುವದ್ವಿಪ ಅಂತಾನೆ ಅವನು. ಅಂದರೆ ಒಂದು ಆನೆ, ಒಳ್ಳೆಯ ಬೇಸಿಗೆ, ಅರಣ್ಯ ತುಂಬ ಬೆಂಕಿ ಬಿದ್ದಿದೆ, ಬಿಸಿಲು ಝಳ ಝಳ ಹತ್ತಿದೆ, ಆದರೆ ಗಂಗಾ ನೀರಿನ ನಡುವೆ ನಿಂತ ಆನೆ ಎಷ್ಟು ಸಂತೋಷದಲ್ಲಿರುತ್ತೋ, ಜಗತ್ತೆಲ್ಲ ಈ ಸುಖ ದುಃಖಗಳ ಸಮ್ಮರ್ದದಲ್ಲಿ ಮುಳುಗಿದಾಗ ನೀನಂಥ ಆನಂದವನ್ನು ಅನುಭವಿಸ್ತಾ ಇದ್ದೀಯಲ್ಲ, ಇದು ಹೇಗೆ ಅಂದರೆ ಅವನು ಹೇಳ್ತಾನೆ, ಸಂತಿಮೇ ಗುರವೋ ರಾಜನ್ ಬುದ್ಧಿಪಾಶ್ರಿತಾ ಗುರವಃ ಸಂತಿ. ನನ್ನ ತಲೆಯಲ್ಲಿರುವ ಅನೇಕ ಗುರುಗಳಿದ್ದಾರೆ. ಪೃಥಿವಿ, ಭೂಮಿ, ಆಕಾಶ, ಆಪೋಗ್ನಿ, ಚಂದ್ರಮ, ರವಿ, ಕಪೋತಃ, ಜಗರಹ ಅಂತ ಒಂದು 24 ಗುರುಗಳ ಪಟ್ಟಿ ಮಾಡಿ ಹೇಳ್ತಾನೆ. ಭೂಮಿಯೂ ನನಗೊಂದು ಗುರು. ಯಾಕೆಂದರೆ ಎಷ್ಟು ಜನ ಭೂತೈರ್ ಆಕ್ರಮ್ಯ ಮಾಡೋಪಿ, ಎಷ್ಟು ಜನ ಭೂಮಿಯಲ್ಲಿ ಜೀವರಾಶಿಗಳು ಓಡಾಡ್ತಾರೆ, ಭೂಮಿಯ ತಲೆ ಮೇಲೆ ತುಳಿತಾರೆ, ಕಫೋತ್ಸರ್ಗ ಮಾಡ್ತಾರೆ, ಮಲಮೂತ್ರ ವಿಸರ್ಜನೆ ಮಾಡ್ತಾರೆ. ಏನು ಮಾಡಿದರೂ ಕೂಡ ಭೂಮಿ ತನ್ನ ಕಕ್ಷೆಯಿಂದ ಜಾರಲಿಲ್ಲ, ಸಹನ ಮಾಡಿಕೊಳ್ತಾಳೆ. ಜಗತ್ತಿನ ಸುಖ ದುಃಖಗಳನ್ನು ತಡ್ಕೋ. ನಮ್ಮ ಭಾವ ಇವತ್ತು ಹೇಗಿದೆ ಅಂದರೆ, ಸ್ಥಿತಪ್ರಜ್ಞನಿಗೂ ಸಾಮಾನ್ಯರ ಲಕ್ಷಣ ಏನು ಅಂದರೆ, ಯಾರಾದರೂ ನಮ್ಮನ್ನು ಕತ್ತೆ ಅಂದರೆ ನಾಯಿ ಅಂತ ಬೈಲೇಬೇಕು. ಒಂದು ವೇಳೆ ಬೈಲಿಲ್ಲ ಅಂದರೆ ಮನೆಗೆ ಹೋದ ಮೇಲೆ ಒಳ ಮನಸ್ಸು ಚುಚ್ಚುತ್ತಾ ಇರುತ್ತೆ. ಅವ್ನು ಕತ್ತೆ ಅಂತ ಬೈದಾಗ ಸುಮ್ಮನೆ ಕೂತಿಲ್ಲ, ಮರ್ಯಾದೆ ಇಲ್ಲ ನಿನಗೆ, ನಾಯಿ ಅಂತ ಬೈದು ಬರಬೇಕಾಗಿತ್ತು ಅಂತ. ಅವನು ಕತ್ತೆ ಅಂತ ಬೈದರೆ ರಿಯಾಕ್ಟ್ ಮಾಡಬೇಡ ನೀನು. ಇದೇ ಸ್ಥಿತಪ್ರಜ್ಞನ ಲಕ್ಷಣ. ಯಾರು ಬೈಲಿ, ಯಾರು ನಿಂದನೆ ಮಾಡಲಿ, ಮುಂದೆ ಆ ಪಂಚಮಸ್ಕಂದಲ್ಲೂ ಬರುತ್ತೆ ಜಡಭರತನ ಕತೆ. ಅವನು ಬೈತಾನೆ ರಹುಗಣ ಜಡಭರತನಿಗೆ, ಇಷ್ಟೊಂದು ಡುಮ್ಮ ಇದೆ, ಸರಿಯಾಗಿ ಪಲ್ಲಕ್ಕಿ ಹೊತ್ಕೊಂಡು ಹೋಗ್ಲಿಕ್ಕಾಗಲ್ವಾ? ಅವನು ಹೇಳ್ತಾನೆ, ನೀನು ಡುಮ್ಮ, ಸಣ್ಣ, ನಿನ್ನೆ ಆತ್ಮನ ಪರಿಚಯ ನಾವು ಮಾಡಿದ್ದೇವೆ, ಜೀವ ಎಷ್ಟು ಗಾತ್ರದಲ್ಲಿ ಇರ್ತಾನೆ ಅಂತ ಮೊನ್ನೆ ನಾವು ಹೇಳಿದ್ದೇವೆ. ಇದು ಎಲ್ಲ ಸ್ಥೂಲದಲ್ಲಿ ಅಂಟುಕೊಂಡಿರುವ ದೇಹವೇ ನಂದಲ್ಲ, ದೇಹಾಭಿಮಾನವೇ ಇಲ್ಲ, ನೀನು ಯಾರಿಗೆ ಬೈತಾ ಇದ್ದೀ ಅಂತ ಕೇಳ್ತಾನೆ. ಹಾಗಾಗಿ ಸ್ಥಿತಪ್ರಜ್ಞರು ಅಂದರೆ ಜಗತ್ತಿನ ಸುಖ ದುಃಖಗಳಿಗೆ ಬೇಗ ಸ್ಪಂದಿಸುವವರು ಸ್ಥಿತಪ್ರಜ್ಞರಾಗಲ್ಲ. ಅದರ ಹಿನ್ನೆಲೆಯನ್ನು ನೋಡಬೇಕು. ಅವರು ಸ್ಥಿತಪ್ರಜ್ಞರು. ಎಲ್ಲಿಯ ತನಕ ಭಾಗವತ ಕರ್ಕೊಂಡು ಹೋಗುತ್ತೆ ಅಂದರೆ, ಒಂದು ಭಿಕ್ಷುಗೀತೆ ಅಂತಿದೆ, ಅದನ್ನೆಲ್ಲ ನೋಡಬೇಕು. ಆಯಾ ಭಾಗಗಳನ್ನು ಒಂದೊಂದೇ ಬೇರೆ ಬೇರೆ ಎಪಿಸೋಡ್, ನಾನು ಬರೀ ಪ್ರೋಕ್ಷಣೆ ಮಾತ್ರ ಮಾಡ್ತಾ ಇದ್ದೇನೆ. ಭಿಕ್ಷುಗೀತೆಯಲ್ಲಿ ವ್ಯಾಸರೇ ಹೇಳ್ತಾರೆ, ಒಬ್ಬ ಸನ್ಯಾಸಿ ಅವನಿಗೆ ದಂಡಿಸಬೇಕು ಅಂತ ಒಂದು ದೊಡ್ಡ ಪಡ್ಡೆ ಹುಡುಗರು ಬಂದು ತಲೆ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡ್ತಾರೆ. ಮೂತ್ರಯಂತಿಚ ಪಾಪಿಷ್ಠಾಹ, ತಲೆ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದ್ರು ಕೂಡ ಸನ್ಯಾಸಿಗೆ
ತಲೆ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದರೆ ಅವನು ಹೇಳ್ತಾನೆ ಸುಖಸ್ಯ ದುಃಖಸ್ಯ ನ ಕೋಪಿದಾತ ಪರೋದದಾತೀತಿ ಕುಬುದ್ಧಿರೇಶ ಅಂತಾನೆ. ಸುಖ ದುಃಖಗಳಿಗೆ ಇವರು ಯಾರೋ ನೇತಾರರಲ್ಲ, ಅವನು ಬೇರೆ ಇದ್ದಾನೆ, ನನ್ನ ಪೂರ್ವ ಕರ್ಮ ಇದೆ ಅಂತ ಹೇಳಿ ಜಗತ್ತಿಗೆಲ್ಲ ಅನ್ಯಾಯ ಆಗಬೇಕಾದ್ರೂ ಸುಮ್ಮನೆ ಕೂತ್ಕೊಳ್ಳಿ ಅಲ್ಲ. ಮತ್ತು ಇನ್ನೊಂದು ವಾಕ್ಯ ಇದೆ, ಕ್ಷಮಾ ಸರ್ವತ್ರ ಧರ್ಮವನ ಪಾಪಹೇತುಷ್ಟ ದುರ್ಜನೆ ಅಂತ. ನಮಗೆ ಎದುರಿಸುವ ಸಾಮರ್ಥ್ಯ ಇದ್ದಾಗ ಅದನ್ನು ಪ್ರತಿರೋಧಿಸಬೇಕು, ಅಲ್ಲೂ ಅಭಿಮಾನ ಕಾರಣ ಆಗಬಾರ್ದು. ಇದು ದುಷ್ಟತನ, ಇದನ್ನು ಹೊಡಿಬೇಕು ಅನ್ನೋದು ಅಷ್ಟೇ ಗುರಿಯಾಗಿರಬೇಕು. ಪೊಲೀಸ್ ಸ್ಟೇಷನ್ನಲ್ಲಿ ಅಥವಾ ಜೈಲಿನಲ್ಲಿ ಸೂಪ್ರಿಡೆಂಟ್ ಇರ್ತಾರೆ, ಅವ್ರು ಹೇಗೆ ನಿರ್ವಹಿಸ್ತಾರೆ ಹಾಗೆ, ಅಭಿಮಾನದಿಂದ ಅಲ್ಲ. ಕೊಲೆ ಮಾಡಿದ ಕೈದಿಯೂ ಇದ್ದಾನೆ, ಅವನು ಹೊಡೆದೇ ಬಂದವನು, ಸೂಪ್ರಿಡೆಂಟು ತಪ್ಪು ಮಾಡಿದ್ರೆ ಹೊಡಿತಾರೆ. ಇವ್ರು ಹೊಡೆಯೋದಕ್ಕೂ ಅವ್ರು ಹೊಡೆಯೋದಕ್ಕೂ ವ್ಯತ್ಯಾಸ ಇದೆ. ಪೊಲೀಸ್ ಕೊಡುವ ಶಿಕ್ಷೆಗೂ ಬೇರೆಯವರು ಹೊಡೆಯುವುದಕ್ಕೂ, ಮೈ ಟಚ್ ಮಾಡಿದರೆ ಒಂದು ದೊಡ್ಡ ಕೇಸು, ಆದರೆ ಪೊಲೀಸ್ ಹೊಡೆದ್ರೆ ಅದು ಯಾಕೆ? ಈ ವ್ಯತ್ಯಾಸಗಳಿಗೆ ಯಾಕೆ? ಒಂದು ಅಭಿಮಾನ, ಇನ್ನೊಂದು ಅಭಿಮಾನ ರಾಹಿತ್ಯ. ಇದು ತುಂಬ ಸೂಕ್ಷ್ಮಗತಿಯಲ್ಲಿ ಹೋಗುತ್ತೆ. ಅಭಿಮಾನ ಬಿಟ್ಟವರ ಬಗ್ಗೆ ತಿಳಿಸುವುದೇ ಸ್ಥಿತಪ್ರಜ್ಞರ ಲಕ್ಷಣ. ಸ್ಥಿತಪ್ರಜ್ಞರು ಅಂದರೆ ಏನು? ಅವನು ಯಾವುದ್ರಲ್ಲೂ ಸಂತೃಪ್ತನಾಗ್ತಾನೆ, ಅವನಿಗೆ ಇದೇ ಬೇಕು ಅಂತಿಲ್ಲ. ಅವನ ಮನಸ್ಸಿನಲ್ಲಿ ಕಾಮನೆಗಳಿಲ್ಲ. ಆದ್ದರಿಂದ ವಾದಿರಾಜರು ಒಂದು ಕಡೆ ಹೇಳ್ತಾರೆ, ತಾರಣೇ ವೌಕಸಿ ಪಾರಣೇವ ತಾಪಸೋ ಭೂಪಸೋ ವಸತ್ ಅಂತ. ನನ್ನಂಥ ಜ್ಞಾನಿ ನಿಮ್ಮ ಮನೆಗೆ ಬಂದರೆ ನಿಮ್ಮ ಉದ್ಧಾರ ಅಷ್ಟೇ ಹೊರತು ನನಗೇನಾಗಬೇಕಾಗಿಲ್ಲ. ನಾನು ತೃಣದಲ್ಲಿ ಮಾಡಿದ ಗುಡಿಸಲಿನಲ್ಲಿಯೂ ಆನಂದ ಪಡ್ತೇನೆ, ಪರ್ಣದಲ್ಲಿ ಮಾಡಿದ ಗುಡಿಸಲಿನಲ್ಲೂ ನನಗೆ ಆನಂದ ಇದೆ. ಇದೇ ಸ್ಥಿತಪ್ರಜ್ಞರ ಲಕ್ಷಣ. ಇದಕ್ಕೆ ಒಬ್ಬ ಗುರು ಬೇಕು. ಗುರು ಯಾರು? ಈಗ ತುಂಬ ಆಟಾಟೋಪೋ ಭಯಂಕರ ಅಂತ ಅದು ಒಂದು ಮಹಾಭಾರತದಲ್ಲಿ ವ್ಯಾಸರ ಮಾತಿದೆ, ವೇಷಂನ ವಿಶ್ವಸೇತ್ ಪ್ರಾಜ್ಞ ವೇಷೋ ದೋಷಾಯ ಕಲ್ಪತೆ ಅಂತ. ಕೆಲವರು ಭಾರಿ ಭಾರಿ ವೇಷ ಹಾಕ್ಕೊಂಡು ನಾನು ಜಗದ್ಗುರು ಅಂತ ಫೋರ್ಸ್ ಕೊಡುವಂತಹ ಗುರುಗಳೂ ಇದ್ದಾರೆ. ಅವರನ್ನೆಲ್ಲ ಅಷ್ಟು ಬೇಗ ಗುರು ಅಂತ ನಂಬಬೇಡಿ. ಮಧ್ವಾಚಾರ್ಯ ವಿವರಣೆ ಇದೆ, ಒಬ್ಬ ಗುರುವಿನ ಬಳಿ ಹೋಗಬೇಕಾದ್ರೆ 1 ವರ್ಷ ಪರೀಕ್ಷೆ ಮಾಡಬೇಕಂತೆ ಆ ಗುರುವನ್ನು. ಅವನ ನೀತಿ, ಅವನ ಸಂಯಮ, ಅವನ ಭಾಷೆ, ಅವನ ನಡವಳಿಕೆ ಎಲ್ಲ ಪರೀಕ್ಷೆ ಮಾಡಿಕೊಂಡು ಗುರುವಿನ ಬಳಿ ಹೋಗಬೇಕು. ಹೋದ ಮೇಲೆ ಆ ಗುರು ಆ ಶಿಷ್ಯನನ್ನು ಮತ್ತೆ 3 ವರ್ಷ ಪರೀಕ್ಷೆ ಮಾಡಬೇಕು. ಆಮೇಲೆ ಈ ವೇದಾಂತದ ವ್ಯವಸ್ಥೆ. ಆದ್ದರಿಂದಲೇ ಭಗವದ್ಗೀತೆಯಲ್ಲೂ ನೋಡಿ, ಇದಂ ಗುಹ್ಯತಮಂ ಶಾಸ್ತ್ರಂ, ಇದು ರಹಸ್ಯವಾದ ತತ್ವ, ಯಾರ್ಯಾರಿಗೂ ಹೇಳಬಾರ್ದು. ನಾಭಕ್ತಾಯ ಕದಾಚನ ನಚ ಅಶ್ರೂಷವೇ ವಾಚ್ಯಂ ನಚ ಮಾಂ ಯೋಭ್ಯಸೂಯತಿ. ದ್ವೇಷ ಮಾಡೋರಿಗೆ ಹೇಳಬೇಡ, ಸೇವೆ ಮಾಡದೇ ಇದ್ದವ್ರಿಗೆ ಹೇಳಬೇಡ. ಕೃಷ್ಣ ಗೀತೆಯಲ್ಲಿ ಅರ್ಜುನನಿಗೆ ಹೇಳ್ತಾನೆ ಏನಂತ, ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿತೆ ಜ್ಞಾನಂ. ನೀನು ಚೆನ್ನಾಗಿ ಸೇವೆ ಮಾಡು, ಗುರು ಸೇವೆ ಮಾಡು. ಅದಕ್ಕೀಗ ಪ್ರತ್ಯಕ್ಷ ಅಂಥ ಒಳ್ಳೆಯ ಗುರುಗಳು ಸಿಗಲಿಲ್ಲ ಅಂದರೆ ರಾಯರ ಸೇವೆ ಮಾಡಿ, ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡಿ, ದೊಡ್ಡ ದೊಡ್ಡ ಗುರುಗಳಿದ್ದಾರೆ, ಅಂಥ ಜ್ಞಾನಿಗಳ ಸೇವೆ ಮಾಡಿ ಅವ್ರು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ವಾಸ್ತವಿಕವಾಗಿ ನಮ್ಮ ವೇದಾಂತದ ಪ್ರಕಾರ ನನ್ನ ಅರ್ಹತೆಗಳು ಪ್ರಾಮಾಣಿಕವಾಗಿದ್ದರೆ ಗುರು ತಾವಾಗೇ ಬರ್ತಾರೆ. ಅಲ್ಲಿಯ ತನಕ ಒಂದಷ್ಟು ಮಾರ್ಗದರ್ಶಕರು ಬೇಕಾಗುತ್ತೆ. ನಿಜವಾದ ಗುರು ನಿಜವಾದ ಪ್ರೀತಿಯಿಂದ ಆ ಮಗುವಿನ ಬಳಿ ತಾಯಿ ತಾನಾಗೆ ಬರ್ತಾಳೆ, ಮಗು ಅಮ್ಮನ ಬಳಿ ಓಡಬೇಕಾಗಿಲ್ಲ. ಹಾಗೆ ಗುರುವಿಗೆ ಎಲ್ಲ ತನ್ನ ಶಿಷ್ಯರ ಬಗ್ಗೆ ಮಾತೃತ್ವದ ಕರುಣೆ ಇದೆ. ಈಗ ಧ್ರುವಕುಮಾರನಿಗೆ ನಾರದರು ತಾವಾಗೇ ಬಂದು ತತ್ವೋಪದೇಶ ಮಾಡಿದರು. ಪ್ರಹ್ಲಾದ ಗರ್ಭದಲ್ಲಿದ್ದಾಗಲೇ ನಾರದರು ಬಂದು ಉಪದೇಶ ಮಾಡಿದರು. ಆಮೇಲೆ ಪರೀಕ್ಷಿತ ರಾಜ ಸಾಯಲಿಕ್ಕೆ ಹೊರಟಾಗ ಶುಕಾಚಾರ್ಯರು ತಾವಾಗೇ ಬಂದು ತತ್ವೋಪದೇಶ ಮಾಡಿದರು. ಹಾಗಾಗಿ ಅರ್ಹತೆ ಎನ್ನುವುದಿದ್ದಾಗ ಗುರು ತಾನಾಗೆ ದೊರೀತಾನೆ ಎನ್ನುವುದು, ಹೀಗೆಲ್ಲ ತುಂಬ ವಿಚಾರಗಳಿದ್ದಾವೆ. ಈ ಒಂದು ವಿಷಯ ತುಂಬ ಚೆನ್ನಾಗಿ ಹೇಳಿದ್ರಿ ಆಚಾರ್ಯ. ಅಂದರೆ ಈ ಥರ ಒಂದು ಆ ಕೋಪ ಬರದೆ, ಈಗ ಅವರು ಆ ಸನ್ಯಾಸಿ ಕತೆ ಹೇಳಿದ್ರಿ, ಅಷ್ಟೆಲ್ಲ ಮಲಮೂತ್ರಗಳು ಅವ್ರ ತಲೆ ಮೇಲೆ ಮಾಡಿದ್ರು ಅವರು ಆನಂದವಾಗಿ ನನಗೆ ಯಾವುದೇ ಒಂದು ಅದಕ್ಕೆ ಅಂಟಿಕೊಳ್ಳದೆ ಕೋಪ ಬರದೆ ಬಿಡ್ತಾರೆ ಅಂತ. ಇದು ಇಂದ್ರಿಯ ನಿಗ್ರಹ, ಇದು ಹೇಗೆ ಸಾಧ್ಯ ಅಂತ. ಯಾಕೆಂದ್ರೆ ನಮಗೆ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಬಂದ್ಬಿಡುತ್ತೆ. ಏನೋ ಒಂದು ಕಾಫಿ ಟೈಮಿಗೆ ಸಿಕ್ಲಿಲ್ಲ ಅಂದ್ರೆ ಒಂದು ಕೋಪ ಬರುತ್ತೆ, ಆ ಕಾಫಿಲಿ ಸಕ್ಕರೆ ಕಡಿಮೆ ಅಂದ್ರೂ ಕೋಪ ಬರುತ್ತೆ. ಇಂಥ ಒಂದು ಈ ಕೋಪ ಮತ್ತೆ ದುಃಖ ಯಾಕೆ ನಮಗ್ ಬರುತ್ತೆ ಅಂತ, ಇದ್ರ ಹಿಂದೆ ಏನಾದ್ರೂ ರಹಸ್ಯ ಹೇಳ್ತಾನ ಕೃಷ್ಣ? ಅದೇ ಮುಂದಿನ ಮಾತುಗಳು. ಅದು ಕಾಮಾತ್ ಕ್ರೋಧೋಭಿಜಾಯತೆ. ನನಗೇನೋ ಅಪೇಕ್ಷೆ ಇದೆ. ಈಗ ಉದಾಹರಣೆಗೆ ಸಣ್ಣ ಮಕ್ಕಳನ್ನು ನೋಡಿ, ಅದಕ್ಕೇನೋ ಬೇಕು, ಅಮ್ಮ ಕೊಡಲ್ಲ ಅಂದರೆ ಎಷ್ಟು ಕೋಪ ಬರುತ್ತೆ ಅಂದರೆ, ಅದು ಅನ್ಕೊಳ್ಳುತ್ತೆ ನಾನು ದೊಡ್ಡವನಾದ ಮೇಲೆ ಅಮ್ಮನ ಮೇಲೆ FIR ಹಾಕಿಸ್ಬೇಕು ಒಂದು ಸಿಟ್ಟು ಬರುತ್ತೆ, ಒಂದು ಚಾಕ್ಲೇಟ್ ಕೊಡಲಿಲ್ಲ ಅಂದರೆ. ಈ ಕಾಮನೆಗಳು ಮನಸ್ಸಿನಲ್ಲಿ ತುಂಬಿಕೊಂಡಾಗ ಅದು ಸಿಗದೇ ಇದ್ದಾಗ ಬರುವ ನೆಕ್ಸ್ಟ್ ಸ್ಟೆಪ್ಪೇ ಕೋಪ. ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮೋಹ, ಸಮೋಹ ಸ್ಮೃತಿವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ವಿನಶ್ಯತಿ ಅಂತ ಒಂದೊಂದೇ ಅದರ ಮರಿಗಳವೆಲ್ಲ. ಈಗ ಕೃಷ್ಣನ ಕಥೆಯಲ್ಲಿ ಹೇಳಬೇಕಾದ್ರೆ ಒಬ್ಬ ಹಂಸ ಡಿಬಿಕಾ ಅಂತ ಇಬ್ಬರು ದುಷ್ಟರ ಕಥೆಗಳಿದೆ. ಒಂದಷ್ಟು ಹೊಡೆದು ಇನ್ನೊಬ್ಬರು ರಾಜ್ಯಗಳನ್ನೆಲ್ಲ ಅವ್ರು ಕಬಳಿಸಬೇಕು. ಕೃಷ್ಣ ಅದಕ್ಕೆ ಅವಕಾಶ ಕೊಡಲಿಲ್ಲ. ಕೋಪ ಬಂತು. ಕೋಪದಿಂದ ಏನು ಮಾಡಿದ್ರು, ಅವ್ರ ತಲೆ ಕೆಟ್ಟು ಹೋಯಿತು. ತಲೆ ಕೆಟ್ಟು ಹೋಗಿ ಏನು ಮಾಡಿದ, ಆ ಕೃಷ್ಣನನ್ನು ಎದುರಿಸುವ ಸಾಮರ್ಥ್ಯ ಇಲ್ಲ, ಕಾಮನೆಗಳನ್ನು ಬಿಡುವ ತಾಕತ್ತಿಲ್ಲ. ಏನು ಮಾಡಿದ ಅವನು ಅಂದರೆ,
ಅವನು ಒಂದು ದೊಡ್ಡ ಒಂದು ಮಡುವಿಗೆ ಹೋಗಿ ಹಾರಿ ಸತ್ತೇ ಹೋದ ಅವನು. ಅಂದರೆ ಅದು ಇಲ್ಲದೆ ನಾನು ಬದುಕಲ್ಲ, ಬೇಕಾದ್ರೆ ಪ್ರಾಣತ್ಯಾಗ ಬೇಕಾದರೂ ಮಾಡ್ತೀನಿ. ಇವತ್ತು ತುಂಬ ದರೋಡೆ ಕೊಲೆಗಳೆಲ್ಲ ಯಾಕಾಗುತ್ತೆ? ಈ ಕಾಮನೆಗಳ ಮುಂದಿನ ಪ್ರತಿಯೊಂದು, ನಾನು ಎಷ್ಟೋ ಬಾರಿ ವಕೀಲರ ಹತ್ರ ಕೇಳ್ತೀನಿ, ಯಾವುದ್ರ ಬಗ್ಗೆ ಹೆಚ್ಚು ಗಲಾಟೆ ನಡೆಯುತ್ತೆ ಕೋರ್ಟ್ಗಳಲ್ಲಿ? ಅವ್ರು ಹೇಳ್ತಾರೆ, ಒಂದು ಮಣ್ಣಿನ ಬಗ್ಗೆ, ಒಂದು ಹೆಣ್ಣಿನ ಬಗ್ಗೆ ಜಾಗಗಳ ಕೇಸುಗಳು ನಡೆಯುತ್ತೆ, ಕೊಲೆಗಳು ನಡೆಯುತ್ತೆ, ಒಂದು ಹೆಣ್ಣಿನ ಬಗ್ಗೆ ನಡೆಯುತ್ತೆ. ಇದೆಲ್ಲ ಏನು? ಕಾಮಗಳು. ಕಾಮದಿಂದ ಅದು ಸಿಗಲಿಲ್ಲ ಅಂದಾಗ ಕ್ರೋಧ, ಆಮೇಲೆ ತಲೆ ಕೆಟ್ಟು ಹೋಗುತ್ತೆ, ಹೇಗೆ ನಡ್ಕೊಳ್ಬೇಕೋ ಗೊತ್ತಾಗಲ್ಲ, ಹುಚ್ಚುಚ್ಚಾಗಿ ನಡ್ಕೊಳ್ತಾರೆ, ಕೊನೆಗೆ ಅದು ಆತ್ಮನಾಶದ ಕಡೆ ಕರೆದುಕೊಂಡು ಹೋಗುತ್ತೆ. ಹಾಗಾಗಿ ಬಾಹ್ಯ ಪ್ರಪಂಚದ ಬೇಕುಗಳನ್ನು ತಡ್ಕೋ, ಅದು ದೇವರು ಕೊಟ್ಟಿದ್ರಲ್ಲಿ ಸಂತೃಪ್ತನಾಗೋ. ಇಡೀ ಹರಿದಾಸ ಸಾಹಿತ್ಯದಲ್ಲಿ ತೆರೆದುಕೊಂಡು ಬಿಡುತ್ತೆ ನೋಡಿ ಇದರ ಹಿನ್ನೆಲೆಯಲ್ಲಿ. ಈ ಕಾಮಕ್ರೋಧಗಳನ್ನು ಹೊಡಿಲಿಕ್ಕೋಸ್ಕರನೇ ಅಷ್ಟು ವಿಸ್ತಾರವಾದ ಸಾಹಿತ್ಯ ಇದೆ. ಇದನ್ನೆಲ್ಲ ಯಾವುದೂ ಪಡಿಬೇಡ, ನೀನು ಪಡಿಬೇಕಾದದ್ದು ಬೇರೆ ಇದೆ. ಕೃಷ್ಣ ಅದನ್ನು ಮುಂದೆ ಹೇಳ್ತಾನೆ, ಯಾವುದನ್ನು ಪಡಿಬೇಕು ಅಂತ. ಯಂ ಲಬ್ಧ್ವಾಚ ಅಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನಧುಕ್ಯೇನ ಗುರುಣಾಪಿ ವಿಚಾಲ್ಯತೆ. ನೋಡಿ, ಇದಕ್ಕೆ ರಿಲಿವೆಂಟ್ ಆಗೋ ಒಂದು ಮಾತು ಅದು. ಯಾವುದನ್ನು ಪಡೆದಾಗ ಮತ್ತೆ ಬಯಕೆಗಳು ಹುಟ್ಟೋದೇ ಇಲ್ಲ, ಅದನ್ನು ಪಡ್ಕೋ. ಇವತ್ತು ನಾವು ಯಾವುದನ್ನು ಪಡೆದ್ರು, ಲಕ್ಷ ಇದ್ದವನಿಗೆ ಕೋಟಿಯ ಬಯಕೆ, ಕೋಟಿ ಇದ್ದವನಿಗೆ 10 ಕೋಟಿಯ ಬಯಕೆ. ಬಯಕೆಗೆ ಪುಲಿ ಸ್ಟಾಪ್ ಇಲ್ಲ. ಎಷ್ಟೇ ಶ್ರೀಮಂತ ಅವನು 10 ಬಿಲ್ಡಿಂಗ್ ಎತ್ತರದಷ್ಟು ಸಂಪತ್ತು ಗಳಿಸಿದ್ರು 11 ಬಿಲ್ಡಿಂಗ್ ಎತ್ತರದ ಸಂಪತ್ತಿಲ್ಲ ಅನ್ನುವ ಕೊರತೆ ಇರುತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಯಾವುದನ್ನು ಪಡೆದ ಮೇಲೆ ಯಂ ಲಬ್ಧ್ವಾಚ ಅಪರಂ ಲಾಭಂ ಮನ್ಯತೆ, ಯಾವುದನ್ನು ಪಡೆದ ಮೇಲೆ ಇನ್ನೊಂದು ಲಾಭ ಬೇಕು ಅಂತ ಬಯಕೆ ಹುಟ್ಟಲ್ಲ, ಅಲ್ಲಿ ಪುಲಿ ಸ್ಟಾಪು. ಅಂಥ ಲಾಭದ ಕಡೆ ಸಾಗು. ಅಂಥ ಲಾಭ ಯಾರು? ಅದು ಭಗವಂತನೇ ಆಗಿದ್ದಾನೆ. ಅವನಷ್ಟು ಸುಖರೂಪಿ ಮತ್ತೊಬ್ಬರಿಲ್ಲ. ಆದ್ದರಿಂದ ಗುರುನಾಪಿ ವಿಚಾಲ್ಯತೆ, ಎಷ್ಟು ದುಃಖಗಳು ಬಂದರೂ ಕೂಡ ಆ ಲಾಭ ಪಡೆದ ಮೇಲೆ ಅವರಿಗೆ ಜಗತ್ತಿನ ಈ ಸುಖ ದುಃಖಗಳ ಬಗ್ಗೆ ತಲೆ ಕೆಡಲ್ಲ. ಆದ್ದರಿಂದ ಎಲ್ಲ ಒಂದು ರೀತಿಯಲ್ಲಿ ಬಾಹ್ಯ ಪ್ರಪಂಚದ ತಸ್ಮಾತ್ ಪರಾಕ್ ಪಶ್ಯತಿ ನಾಂತರಾತ್ಮನ್, ಜಗತ್ತೆಲ್ಲವೂ ತುಂಬ ವಿಭ್ರಮಕ್ಕೆ ಒಳಗಾಗ್ತಾ ಇರೋದು ಬಾಹ್ಯ ಪ್ರಪಂಚದ ಅಟ್ಯಾಚ್ಮೆಂಟಿಂದ, ಅದನ್ನು ಪಡ್ಕೊಂಡು ಬಿಡಬೇಕು ಅನ್ನುವ ತವಕಗಳಿಂದ. ಎಲ್ಲರಿಗೂ ನಿಯಮೇನ ಒಂದು ಮನೆ ಸಾಕಾಗಲ್ಲ, ಒಂದು ಮನೆ ಆದಮೇಲೆ 2 ಸೈಟ್ ಇರಲೇಬೇಕು ತಮ್ಮ ಹೆಸರಲ್ಲಿ, ಆವಾಗಲೇ ತೃಪ್ತಿ. ಅದು ಇಲ್ಲ ಅಂದಾಗ ತನ್ನಲ್ಲಿ ಏನೋ ಅಪರಿಪೂರ್ಣತೆ ಇದೆ ಅಂತ. ಹೀಗೆ ಪ್ರತಿಯೊಂದು ಜಗತ್ತಿಗೆ ಅನುಗುಣವಾಗಿ ನೀನು ಬದುಕಬೇಡ, ನಿನಗಾಗಿ ನೀನು ಬದುಕು. ಉದ್ಧರೇದ್ ಆತ್ಮನಾತ್ಮಾನಂ, ನಿನ್ನ ಉದ್ಧಾರಕ್ಕೋಸ್ಕರ ನಿನ್ನ ಬದುಕು ಇರಲಿ. ಅದಕ್ಕೆ ಪ್ರಕೃತಿಯನ್ನು ಉಪಯೋಗಿಸಿಕೊ. ನಿನ್ನ ಉದ್ಧಾರಕ್ಕೆ ಎಷ್ಟು ಸಹಕಾರ ಬೇಕೋ ಅಷ್ಟನ್ನು ಉಪಯೋಗಿಸಿಕೊ. ಆವಾಗ ನೀನು ಸ್ಥಿತಪ್ರಜ್ಞನಾಗತಿ, ನೀನೂ ಆಗ್ಬೋದು ಅದನ್ನು. ಅದಕ್ಕೆ 10 ದೃಷ್ಟಾಂತಗಳನ್ನು ಕೊಟ್ಟು ಹೇಳ್ತಾನೆ ಕೃಷ್ಣ. ಈ ಒಂದು ವಿಷಯ ಹೇಳಿದ್ರಿ, ಕಾಮ ಕ್ರೋಧಗಳು ನಮಗೆ ಈ ಒಂದು ಆಸೆ ಬರುತ್ತೆ, ಅದು ಆಸೆ ತೀರದೇ ಇದ್ದರೆ ಮತ್ತೆ ಅದ್ರ ಮೇಲೆ ಕೋಪ ಬರುತ್ತೆ ಅಂತ. ಈ ಧ್ಯಾಯತೋ ವಿಷಯಾನ್ ಪುಂಸ, ಅದಕ್ಕೆ ಅದನ್ನು ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ ಕೃಷ್ಣ. ಅಂದರೆ ಯಾವುದ್ರ ಬಗ್ಗೆ ನೀನು ಯೋಚನೆ ಮಾಡ್ತಿರ್ತೀಯ ಅದನ್ನ, ಈ ವಿಷಯಗಳ ಬಗ್ಗೆ, ಈ ಆಸೆ. ಈಗ ಮನಸ್ಸಿನ ಗತಿ ಹೇಗಿದೆ ಅಂದರೆ, ಈ ಬ್ರಹ್ಮದೇವರು, ನಾನು ಅವಾಗ ಹೇಳಿದೆ, ವಿಸ್ತಾರ ಮಾಡಲಿಲ್ಲ ಅಷ್ಟೇ, ಇಂದ್ರಿಯಗಳನ್ನು ಬಾಹ್ಯಮುಖವಾಗಿಯೇ ಸೃಷ್ಟಿ ಮಾಡಿದ್ದಾನೆ ಬ್ರಹ್ಮ, ಒಳಮುಖವಾಗಿ ಹೋಗಲ್ಲ. ಅದಕ್ಕೆ ಮನುಷ್ಯಾಣಂ ಸಹಸ್ರೇಶು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತಿ ತತ್ವತಃ. ಕೋಟಿ ಜನರಲ್ಲಿ ಒಬ್ಬ ಈ ಭಗವದ್ಗೀತೆಗೆ ಅಂಟುಕೊಳ್ತಾನೆ, ಅಂಟುಕೊಳ್ಳುವ ಕೋಟಿ ಜನರಲ್ಲಿ ಒಬ್ಬ ನನ್ನ ಹತ್ತಿರ ಬರ್ತಾನೆ ಅಂತ ಕೃಷ್ಣ ಹೇಳ್ತಾನೆ. ಹಾಗಾಗಿ ಯಾಕೆ ಅಷ್ಟು ಜನ ಅಂಟುಕೊಳ್ತಾ ಇಲ್ಲ ಅಂದರೆ, ಪ್ರತಿಯೊಬ್ಬರ ಮನಸ್ಸು ಇಂದ್ರಿಯ ಬುದ್ಧಿಗಳು ಬಾಹ್ಯ ಜಗತ್ತಿನ ಕಡೆಯೇ ಸೆಳೆಯುತ್ತೆ. ನ್ಯಾಚುರಲ್ ಆಗಿ ಇಂದ್ರಿಯಗಳ ಗತಿ ಇರೋದು ಹೊರಗಡೆಯೇ. ನೀನೇನು ಮಾಡಬೇಕು, ಇಂದ್ರಿಯಗಳನ್ನು ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಅಂತ. ವಿಷಯ ಪದಾರ್ಥಗಳ ಬಗ್ಗೆ ಆಸಕ್ತಿಯನ್ನು ನಿಲ್ಲಿಸಬೇಕು ಅಂದರೆ ಅಲ್ಲಿ ಸ್ಟಾಪ್ ಮಾಡಿದರೆ ಮನಸ್ಸು ಇನ್ನೇನಾದರೂ, ನೀರು ಹರಿಯುವ ನೀರಿಗೆ ನೀವು ಒಂದು ಕಡೆ ಕ್ಯಾಪ್ ಹಾಕಿದರೆ ಇನ್ನೊಂದು ಕಡೆ ಸಿಡಿದೋಗುತ್ತೆ. ಒಂದು ಕಡೆ ದಾರಿ ಮಾಡಿ ಕ್ಯಾಪ್ ಹಾಕಬೇಕು. ಅದಕ್ಕೆ ಭಗವತ್ ಪ್ರಜ್ಞೆ ಕಡೆ ದಾರಿ ಮಾಡ್ಕೊಳ್ಳಿ, ಇಲ್ಲಿ ಕ್ಯಾಪ್ ಹಾಕಿ. ಆವಾಗ ನಿಮಗೆ ಒಳಗಡೆಯಿಂದಲೂ ಸುಖ ಸಿಗುತ್ತೆ, ಹೊರಗಡೆಯಿಂದಲೂ ಸುಖ. ಸರ್ವೇ ಸುಖಮಯ ದಿಶಃ, ನಿಮ್ಮ ಎಲ್ಲ ದಿಕ್ಕುಗಳು ಸುಖರೂಪ ಆಗಿಬಿಡುತ್ತೆ. ನೀವೇನು ಮಾಡ್ತಾ ಇದ್ದೀರಿ, ಒಂದು ಕಡೆ ಕ್ಲೋಸ್ ಮಾಡ್ಕೊಂಡಿದ್ದೀರಿ, ಅಂದರೆ ಭಗವತ್ ಪ್ರಜ್ಞೆನ ಕ್ಲೋಸ್ ಮಾಡಿದಿರಿ, ಜಗತ್ತಿನ ಪ್ರಜ್ಞೆ ಕಡೆ ಬಂದಿದ್ದೀರಿ. ಅದು ಅಪರಿಪೂರ್ಣವಾದ ಜಗತ್ತು. ಯಾಕೆ ಅಂದರೆ ನಿಮಗೆ ಕಾಮನೆಗಳಿದ್ದ ಹಾಗೆ ನಿಮ್ಮಿಂದ ಪಡಿಬೇಕು ಅಂತ ಅವರಿಗೆ ಕಾಮನೆಗಳಿದೆ. ಅವರು ಅತೃಪ್ತಾತ್ಮರು. ಅತೃಪ್ತಾತ್ಮರ ಬಳಿ ನೀನು ತೃಪ್ತಾತ್ಮನಾಗಬೇಕು ಅಂತ ಬಯಸ್ತಾ ಇದ್ದಿ, ಅದು ಸಾಧ್ಯ ಇಲ್ಲ. ಒಬ್ಬ ತೃಪ್ತಾತ್ಮ ಇದ್ದಾನೆ, ಅವನ ಕಡೆ ನಿನ್ನ ಮನಸ್ಸನ್ನು ಸಾಗಿಸು, ಅವಾಗ ಈ ಬಾಹ್ಯ ಜಗತ್ತಿನ ಕಾಮಕ್ರೋಧಗಳೆಲ್ಲ ಸ್ಟಾಪ್ ಆಗುತ್ತೆ ಅಂತ ಕೃಷ್ಣ ಬುದ್ಧಿಯನ್ನು ಯಾವ ಕಡೆ ಹರಿಸಬೇಕು ಅನ್ನುವ ಮಾರ್ಗದರ್ಶನ ಈ ಮೂಲಕ ಮಾಡಿದ್ದಾನೆ.
ಅಂದ್ರೆ ನಮ್ಗೆ ಯೋಚನೆ ಮಾಡದೆ ಇರೋಕ್ ಸಾಧ್ಯ ಇಲ್ಲ, ಅಂದ್ರೆ ಈ ವಿಷಯಗಳ ಬಗ್ಗೆ ಯೋಚನೆ ಮಾಡದೆ ಇರೋಕ್ ಸಾಧ್ಯ ಇಲ್ಲ, ಆದ್ರೆ ವಿಷಯನೇ ಚೇಂಜ್ ಮಾಡು ಅಂತ ಹೇಳ್ತಿದ್ರು. ಕರೆಕ್ಟ್, ಅಷ್ಟೇ. ರೂಟ್ ಚೇಂಜ್ ಮಾಡ್ಬೇಕು, ರೂಟ್ ಚೇಂಜ್ ಮಾಡ್ಬೇಕು ಅಂತ. ಈ ಒಂದು ನಾನು ಮನೆ ಮಾಡ್ಬೇಕು, ನಾನು ಇನ್ನೂ ದುಡ್ಡು ಮಾಡ್ಬೇಕು ಅನ್ನೋದ್ರ ಜೊತೆಗೆ ಆ ಕಾಮನೆಗಳ ಬದಲು ಭಗವಂತನ ಬಗ್ಗೆ ನಾನು ಇನ್ನೂ ತಿಳ್ಕೊಳ್ಬೇಕು, ಹೊರಗಡೆಯಿಂದ ಸುಖಗಳನ್ನ ಪಡೆಯಬೇಕು ಅನ್ನೋ ತವಕಕ್ಕಿಂತ ಸುಖ ಒಳಗಿದೆ ಅನ್ನೋದನ್ನ ಆಲೋಚನೆ ಮಾಡು, ಅವಾಗ ಇದೆಲ್ಲ ಸ್ಟಾಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೇ ತರ ಮುಂದೆ ಹೋದ್ರೆ ಬ್ರಾಹ್ಮಿ ಸ್ಥಿತಿ ಅಂತ ಇದೇ ಸ್ಥಿತಪ್ರಜ್ಞನ ಸ್ಥಿತಿಯನ್ನೇ ಏಷಾ ಬ್ರಾಹ್ಮಿ ಸ್ಥಿತಿ. ಬ್ರಾಹ್ಮಿ ಸ್ಥಿತಿ ಅಂದ್ರೆ ಭಗವತ್ ಪ್ರಜ್ಞೆಯ ಜಾಗೃತಿ ಅಂತ ಅರ್ಥ. ಅದನ್ನು ಹೊಂದುತ್ತಾನೆ ಅಂತ ಈ ಸ್ಥಿತಪ್ರಜ್ಞನ ಲಕ್ಷಣವನ್ನೇ ಅಲ್ಲಿ ಹೇಳಿದ್ದು. ಏಷಾ ಅದು ಎಂಡ್ ಮಾಡ್ತಾನಲ್ಲಿ, ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ಅಂತ. ಇದು ಬ್ರಾಹ್ಮಿ ಸ್ಥಿತಿ ಅಂದ್ರೆ ಇದನ್ನೇ ಕರೀತಾರೆ. ಸ್ಥಿತಪ್ರಜ್ಞ ಬ್ರಾಹ್ಮಿ ಸ್ಥಿತಿ ಎರಡು ಒಂದೇ. ಅಂದ್ರೆ ಈ ಒಂದು ಸಾಯೋ ಕಾಲದಲ್ಲಿ ಈ ಒಂದು ಬ್ರಾಹ್ಮಿ ಸ್ಥಿತಿನಲ್ಲಿದ್ರೆ ಬ್ರಹ್ಮ ನಿರ್ವಾಣ ಗಚ್ಚತಿ, ಅಂದ್ರೆ ಬ್ರಹ್ಮ ನಿರ್ವಾಣ ಮೃಚ್ಛತಿ, ಮೋಕ್ಷಕ್ಕೆ ಹೋಗ್ತಾನೆ ಅಂತ. ಅದೇ ಅಂದ್ರೆ ಭಗವತ್ ಪ್ರಜ್ಞೆ ಜಾಗೃತ ಆಗ್ಬಿಡುತ್ತಲ್ವಾ. ಕೃಷ್ಣ ಮುಂದೆ ಹೇಳ್ತಾನೆ, ಮಾಪಿ ಸ್ವರನ್ ಭಾವಂ ತ್ಯಜತ್ಯಂತೆ ಅಂತೆ ಕಳೇವರಂ ಅಂತ. ಕೊನೆಯ ಕಾಲದ ನಿಮ್ಮ ಭಾವ ಹೃದಯದಲ್ಲಿ ಯಾವುದಿರುತ್ತೋ ಅದು ಆ ಫಲಕ್ಕೆ ಹೇತುವಾಗುತ್ತೆ. ನೀನು ಕೊನೆಯ ಕಾಲದಲ್ಲಿ ಅಜಾಮಿಳ ನಾರಾಯಣ ಅಂದ ಮೋಕ್ಷಕ್ಕೆ ಹೋದ ಅಂತ ಕಥೆ ಇದೆ. ಕೊನೆಯ ಕಾಲದಲ್ಲಿ ಆ ಬ್ರಾಹ್ಮಿ ಸ್ಥಿತಿ ಇದ್ರೆ ಆ ಸುಖರೂಪದ ಆ ಭಗವಂತನನ್ನೇ ನೀನು ಸಮೀಪಿಸ್ತಿ, ಮತ್ತೆ ಮತ್ತೆ ಈ ದುಃಖದ ವ್ಯವಸ್ಥೆಗಳಿಗೆ ಬರುವುದಿಲ್ಲ. ಅಂದರೆ ತುಂಬ ಕೃಷ್ಣನ ಒಟ್ಟು ಇದರ ಮಥಿತಾರ್ಥ ಏನು ಅಂದರೆ 2ನೇ ಅಧ್ಯಾಯದ್ದು, ನೀವು ಡೆಡ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ. ನಾನು ಅಪೂರ್ವವಾದ ಮನುಷ್ಯ ಜನ್ಮ ಕೊಟ್ಟಿದ್ದೀನಿ, ಯಾವುದೋ ಗಿಡ ಮರಗಳಿಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಇಲ್ಲದೇ ಇರುವಂತಹ ಶಕ್ತಿ ಸೌಲಭ್ಯಗಳನ್ನೆಲ್ಲ ಮನುಷ್ಯ ಜನ್ಮದಲ್ಲಿ ಕೊಟ್ಟಿದ್ದೀನಿ. ಬ್ರಹ್ಮಾವಬೋಧ ದಿಷಣಂ ಮುದಮಾಪದೇವ ಅಂತ ಸೃಷ್ಟಿಯಾದಾಗ ಚತುರ್ಮುಖ ಬ್ರಹ್ಮನಿಗೆ ಸಂತೋಷ ಆಯ್ತಂತೆ. ಯಾಕೆ ಅಂದರೆ ದೇವರ ಪ್ರಜ್ಞೆಯನ್ನು ಹೊಂದುವ ಒಬ್ಬ ಮನುಷ್ಯನನ್ನು ಸೃಷ್ಟಿ ಮಾಡಿದೆ. ನಾನು ಮಾಡಿದ 84 ಲಕ್ಷ ಯೋನಿಗಳಲ್ಲಿಯೂ ದೇವರ ಬಗ್ಗೆ ಸ್ಮರಣೆ ಮಾಡುವ ಸೃಷ್ಟಿ ಆಗಿರಲಿಲ್ಲ. ಮನುಷ್ಯನ ಮೂಲಕ ಆಗುತ್ತೆ, ಮನುಷ್ಯರಾದವರೆಲ್ಲ ಮಾಡಲ್ಲ, ಆಗೋದಾದರೆ ಮನುಷ್ಯ ಯೋನಿಯಲ್ಲಿ ಆಗುತ್ತೆ ಅಂತ. ಅಂಥ ದೊಡ್ಡ ಮನುಷ್ಯ ಶರೀರವನ್ನು ಪಡೆದ ಮೇಲೂ ಆ ಎಚ್ಚರದ ಬಗ್ಗೆ ಗಮನ ಹರಿಸಲಿಲ್ಲ ಅಂದರೆ ಇಷ್ಟು 100 ವರ್ಷಗಳ ಕಾಲ ಬದುಕಿನ ಸುಖ ದುಃಖಗಳೆಲ್ಲ ಡೆಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಯಾಕೆಂದರೆ ಹೆಂಡತಿ ಮಕ್ಕಳು ಪ್ರತಿ ಜನ್ಮಕ್ಕೆ ಇವರೇ ಬರಲ್ಲ, ಸುಮ್ಮನೆ ಬಾಯಲ್ಲಿ 7 ಜನ್ಮದ ಅನುಬಂಧ. ಪ್ರತಿ ಜನ್ಮಕ್ಕಲ್ಲ, ಈ ಕಲಿಯುಗದಲ್ಲಂತೂ ಮದುವೆ ಆದಮೇಲೆ ಪ್ರತಿದಿನ ಆತಂಕ ಇರುತ್ತೆ, ಯಾವಾಗ ಡೈವರ್ಸ್ ನೋಟಿಸ್ ಬರುತ್ತೋ ಅಂತ. ಈ ಜನ್ಮಕ್ಕೆ ಪೂರ್ಣ ಒದಗಿ ಬರಲ್ಲ. ಈ ಅಸ್ಥಿರವಾದ ಸುಖಗಳ ಬಗ್ಗೆ ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಯಾಕೆ ಮಾಡ್ತಿ ಅಂದರೆ ಅದನ್ನು ತುಂಬ ಸುಂದರವಾಗಿ ಹೇಳ್ತಾರೆ ವಾದಿರಾಜರು. ತೂತಾದ ದೋಣಿಯ ಪಯಣಿಗ ನೀನು, ನಿನ್ನ ಕೈಯಲ್ಲಿ 50 kg ಬಂಗಾರದ ಆಸೆಯಿಂದ ತಲೆ ಮೇಲೆ ಹೊತ್ಕೊಂಡಿದೆ. ನಿನ್ನ ದೋಣಿ ತೂತಾಗಿದೆ, 50 kg ಎಕ್ಸ್ಟ್ರಾ ತುಂಬಿಕೊಂಡಿದೆ. ಅದು ಬಂಗಾರ ಆದರೂ ಅಷ್ಟೇ, ಸೆಗಣಿ ಆದರೂ ಅಷ್ಟೇ. ಅದನ್ನು ತೆಗೆದು ನೀನು ಥ್ರೋ ಮಾಡು, ಕೆಳಗಡೆ ಬಿಸಾಕು, ದೋಣಿ ಸ್ವಲ್ಪ ಮುಂದೆ ಹೋಗುತ್ತೆ. ಆದ್ದರಿಂದ ಬೇಡವಾದ 100 ಭಾರಗಳನ್ನು ಹೊತ್ತುಕೊಂಡು ನೀನೇ ಮುಳುಗುವ ದೋಣಿಯಲ್ಲಿ ಕೂತವನು. ನಾನು ಅವ್ರನ್ನ ರಕ್ಷಣೆ ಮಾಡ್ತೀನಿ, ಇವ್ರು ರಕ್ಷಣೆ, ಅದು ನಂದು, ಇದು ಬೇಕು ಅಲ್ಲ. ಇವತ್ತೆಲ್ಲ ನಾಳೆ ನಿನ್ನ ಬದುಕು ನಿಂತು ಹೋಗುತ್ತೆ. ಎಷ್ಟು ಬೇಕುಗಳ ಸರ್ದಾರನಾಗಲಿಕ್ಕೆ ಬಯಸ್ತಾ ಇದ್ದೀ. ಆದ್ದರಿಂದ ಒಂದನ್ನು ಪಡಿ, ಇದೆಲ್ಲ ಬಿಡು, ಅದರಿಂದ ಎಲ್ಲ ಸಿಗುತ್ತೆ. ಇದೇ ಬ್ರಹ್ಮ ನಿರ್ವಾಣ ಮೃಚ್ಛತಿ ಅಂತ. ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ರಿ ಆಚಾರ್ಯ. ಅಂದರೆ ಇಷ್ಟು ಕಠಿಣವಾದದ್ದು ಇದು. ಯಾಕಂದರೆ 2ನೇ ಅಧ್ಯಾಯದ ಒಂದೊಂದು ಶ್ಲೋಕಕ್ಕೂ ಅದು ದೀರ್ಘವಾದ ಒಂದು ಉತ್ತರಗಳಿದೆ, ಅದರ ಜಿಜ್ಞಾಸೆಗಳಿದೆ. ಆದರೆ ಸಾಮಾನ್ಯವಾಗಿ ನಮ್ಮಂಥವ್ರಿಗೆ ಏನು ಭಗವದ್ಗೀತೆಯ ಒಂದು ಟಚ್ ಇಲ್ಲ, ಸಂಸ್ಕೃತ ಗೊತ್ತಿಲ್ಲ, ನಮಗೆ ಅದರ ಆಳವಾದ ಅರ್ಥಗಳು ಗೊತ್ತಾಗಲ್ಲ. ಆದರೂ ನೋಡಿದ್ರು ಒಂದು ಆಸೆ, ಏನೋ ಹೇಳ್ತಾನಲ್ಲ ಕೃಷ್ಣ, ಇದರಲ್ಲಿ ಏನು ಹೇಳ್ತಾನೆ ಅನ್ನೋ ಒಂದು ನಮ್ಮ ಕುತೂಹಲಕ್ಕೆ ನೀವು ಒಂದು ಕರೆಕ್ಟಾಗಿ ಕನೆಕ್ಟ್ ಆಗೋ ಥರ ನಮಗೆ ತಿಳಿಸ್ಕೊಟ್ರಿ. ಇನ್ನು ಮುಂದಿನ ನಾಳೆಯ ಒಂದು ಪ್ರಶ್ನೆ ಇಲ್ಲಿಂದ ಶುರುವಾಗುವಂಥದ್ದು. ಈ ಸ್ಥಿತಪ್ರಜ್ಞ ಬ್ರಾಹ್ಮಿ ಸ್ಥಿತಿ ಇದ್ರ ಬಗ್ಗೆ ಎಲ್ಲ ನೀವು ಹೇಳಿದ್ರಿ. ಆದರೆ ಈಗಿದು ನಮಗಿಲ್ಲ. ಈಗ ನಮಗೆ ಯಾಕಿಲ್ಲ? ನಾವು ಆ ಸ್ಥಿತಿನಲ್ಲಿ ಇಲ್ಲ ಇವಾಗ. ಅಂದರೆ ನಮಗೆ ಅದು ಬರಬೇಕು ಅನ್ನೋದು ಜನ್ಮಗಳ ಸಾಧನೆಯಲ್ಲಿ ನಾವು ಆ ಒಂದು ಸ್ಥಿತಪ್ರಜ್ಞದ ಸ್ಥಿತಿಗೆ ಬರಬೇಕು, ಈ ಆಸೆಗಳನ್ನೆಲ್ಲ ಬಿಡಬೇಕು. ಆದರೆ ಇದು ಅಜ್ಞಾನ ಇದೆ ನಮಗೆ, ಆ ಜ್ಞಾನ ಬಂದಿಲ್ಲ. ಆ ಸ್ಥಿತಪ್ರಜ್ಞದ ಜ್ಞಾನದ ಹೈಟ್ ಆ್ಯಂಡ್ ಸ್ಟೇಟಸ್ ಆಫ್ ಮೈಂಡ್ ಏನಿದೆ ಅದು ನಮಗೆ ಬರ್ತಾ ಇಲ್ಲ. ಇದಕ್ಕೆ ಬಾಧಕವಾಗಿರೋದು ತ್ರಿಗುಣಗಳು ಅಂತ ಕೃಷ್ಣ ಹೇಳ್ತಾನೆ. ಹಾಗಾಗಿ ಆ ತ್ರಿಗುಣಗಳು ನಮ್ಮನ್ನು ಬಾಧಕವಾಗಿರೋದನ್ನು ನಾವು ಹೇಗೆ ಕಂಟ್ರೋಲ್ ಮಾಡೋದು, ಅದನ್ನು ಹೇಗೆ ಮೆಟ್ಟಿ ನಿಲ್ಲೋದು ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ನಾಳೆ ಮತ್ತೆ ನಾವು ಭೇಟಿಯಾದಾಗ ನಮಗೆ ಬಾಧಕವಾಗಿರೋದು, ನಾವು ಸ್ಥಿತಪ್ರಜ್ಞ ಆಗಕ್ಕೆ ಆಗ್ತಾ ಇಲ್ಲ ಇವಾಗ ನಮಗೆ, ಅದಕ್ಕೆ ಒಂದು
ಟೆಕ್ನಿಕಲ್ ಇನ್ಫಾರ್ಮೇಷನ್ ಏನಿದೆ, ಯಾಕೆಂದರೆ ನಮಗೆ ರಿಯಾಲಿಟಿ ಏನು, ನೀವು ಇದನ್ನು ತುಂಬ ಚೆನ್ನಾಗಿ ಹೇಳಿದ್ರಿ. ನಮ್ಗೆ ಹೇಗೆ ನಮಗೆ ಕೋಪ ಕಾಮನೆ ಯಾಕೆ ಬರುತ್ತೆ ಅಂತ ಯಾವುದೋ ಒಂದು ವಿಷಯ ಯೋಚನೆ ಮಾಡ್ತಾ ಇದ್ದರೆ ಅದರಲ್ಲಿ ನಮಗೆ ಆಸೆ ಹುಟ್ಟುತ್ತೆ. ಆ ಆಸೆ ಆಗ ನೀಡದೇ ಇರೋದ್ರಿಂದ ಆ ಆಸೆ ಯಾವ್ದು ನಮ್ಮದಲ್ಲ ಅದನ್ನ ನಮ್ಮದು ಅಂತ ಅನ್ಕೊಳ್ಳೋದು, ಮತ್ತೆ ಅಲ್ಲಿ ಕೋಪ ಮಾಡ್ಕೊಳ್ಳೋದು. ಅದೇ ಉದಾಹರಣೆಗೆ ಒಂದು ಹೇಳ್ತೇನೆ. ನಾನು ಮೊನ್ನೆ ಟ್ರೈನಲ್ಲಿ ಹೋಗ್ತಾ ಇದ್ದೆ, ಬೋಗಿ ಚೇಂಜ್ ಆಗಿಬಿಟ್ಟಿದೆ. S4 ಹತ್ತಬೇಕಾಗಿತ್ತು, S3 ಹತ್ಬಿಟ್ಟು 64 ಸೀಟ್ ನಂದು ಅಂತ ಗಲಾಟೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಇಬ್ಬರಿಗೂ ಗಲಾಟೆ ನಡೆದ ಮೇಲೆ ಇಬ್ಬರು ಟಿಕೆಟ್ ನೋಡ್ಕೊಂಡ ಮೇಲೆ ಗೊತ್ತಾಯಿತು ನಂದೇ ತಪ್ಪಿದೆ. ಸಾರಿ. ಅಷ್ಟೊತ್ತರೆಗೂ ಯಾಕೆ ಗಲಾಟೆ ಆಯ್ತು ಹೇಳಿ? ಈ ಸೀಟ್ ನಂದು ಅನ್ನುವ ಅಭಿಮಾನ, ಅಷ್ಟು ಕೋಪ, ಇನ್ನೇನು ಹೊಡೆಯೋದೊಂದು ಬಾಕಿ, ಅಷ್ಟು ಕೋಪ ಬರುತ್ತೆ. ಅದನ್ನು ಒಂದು ಸ್ವಲ್ಪ ಸ್ಥಿತಪ್ರಜ್ಞನಾಗಿ ಆಲೋಚನೆ ಮಾಡಿದರೆ S1 S3 ಚೆಕ್ ಮಾಡಿಕೊಂಡ್ರೆ ಆ ಗಲಾಟೆಗೆ ಎಲ್ಲ ಹೀಗೆ ಮಿಸ್ಯೂಸ್ ಆಗ್ತಾ ಇದೆ. ಯಾವುದು ನಮ್ದಲ್ಲ. ಈಗ ನನ್ನ ಮಗ ನನ್ನ ಮಾತು ಕೇಳ್ತಾ ಇಲ್ಲ, ಅಲ್ಲಯ್ಯ ನಿನ್ನ ಮಗನೂ ಅಷ್ಟೊಂದು ಅಭಿಮಾನ ಯಾಕೆ ಹಾಕೊಂಡಿದೆ? ಇನ್ನು ನೀನು ಯಾರೋ ನನ್ನವರಲ್ಲ ಅದನ್ನು ಹೇಳ್ತಾ ಇಲ್ಲ ಮತ್ತೆ ಕೃಷ್ಣ. ಯಾಕೆಂದ್ರೆ ಅಭಿಮಾನಿಕ ಕರ್ತೃತ್ವಂ ಜೀವಸ್ಯ ಅಸ್ತ್ಯೈವ. ನಂದು ಅನ್ನುವ ಮೋಹವನ್ನು ಅಷ್ಟು ಸುಲಭವಾಗಿ ಬಿಡ್ಲಿಕ್ಕಾಗಲ್ಲ. ಅದು ಹಿಂದಿನ ಅಧ್ಯಾಯದಲ್ಲೇ ಹೇಳ್ತಾನೆ, ರಸವಜ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ. ಎಷ್ಟೋ ಗೆಲ್ಬೋದು, ನಾಲಿಗೆನಂತೂ ದೇವ್ರು ನೋಡೋ ತನಕ ನಾಲಿಗೆ ಗೆಲ್ಲಿಕ್ಕಾಗಲ್ಲ. ಆ ಅರ್ಧ ಗಂಟೆ ಊಟ ತಡ ಆಯಿತು ಅಂದರೆ ಎಷ್ಟು ಕೋಪ ಬರುತ್ತೆ. ಅದು ಏನು ಹೊಡೆದಾಗ ಬಿಡೋಣ ಅನ್ನೋ ಅಷ್ಟು ಸಿಟ್ಟು ಬರ್ತಾ ಇರುತ್ತೆ ಮಕ್ಕಳಿಗೆ, ಮನೆಯವರಿಗೆಲ್ಲ. ಒಂದು ಲೋಟ ಕುಡಿಲಿಕ್ಕೆ ಪಾನೀಯ ಸಿಗಲಿಲ್ಲ ಅಂದರೆ ಕೋಪ ಬರುತ್ತೆ. ತುಂಬ ಸಣ್ಣ ವಿಷಯಗಳಲ್ಲಿ ನಾವು ಎಡವುತ್ತಾ ಇದ್ದೇವೆ. ಕೃಷ್ಣ ತುಂಬ ದೊಡ್ಡ ಎತ್ತರದ ಚಿಂತನೆಗಳಲ್ಲಿ ಅವನಿದ್ದಾನೆ. ಹಾಗಾಗಿ ಆ ಭಗವದ್ಗೀತೆ ಚಿಂತನೆಗಳು ನಮಗೆ ಯಾಕೆ ಇನ್ನೂ ಹತ್ತಿರ ಬರ್ತಾ ಇಲ್ಲ ಅಂದರೆ, ನಾವು ಸಣ್ಣ ಮೆಟ್ಟಿಲಂದೇ ಇನ್ನೂ ಹತ್ತುವ ಪ್ರಯತ್ನ ಮಾಡಿಲ್ಲ. ಆದರೆ ಇದನ್ನು ಕೇಳಿಸ್ಕೊಳ್ತಾ ಇದ್ದರೆ, ಹೌದು ನಮ್ಮ ಓರೆ ಕೋರೆಗಳೇನು, ಎಷ್ಟು ಬೇಗ ನಾವು ಅದನ್ನು, ಕೆಲವರು ಹೇಳ್ತಾರೆ ಏನೋ ತುಂಬ ಸಿಟ್ಟು ಬಂದರೆ 1 2 3 4 ಲೆಕ್ಕ ಹಾಕು ಅಂತ. ಅದರಿಂದ ಏನು ಪರಿಣಾಮ ಆಗಲ್ಲ. ಈ ಭಗವದ್ಗೀತೆ ಕ್ರಮವನ್ನೆಲ್ಲ ನೋಡ್ತಾ ಹೋಗಿ ಸಿಟ್ಟು ಯಾಕೆ ಮಾಡ್ತಾ ಇದ್ದೀನಿ, ಇದು ಬೇಕೇ ಬೇಕು ಅನ್ನುವ ತವಕ ಇರೋದ್ರಿಂದ ಸಿಟ್ಟು. ಒಂದು ಕ್ಷಣ ಅನ್ಕೊಳ್ಳಿ, ನನಗೆ ಬೇಡ ಇವತ್ತಿಂದ ನಾನು ಬಿಟ್ಟಿದ್ದೀನಿ ಅಂದ್ಕೊಳ್ಳಿ, ಅರ್ಧ ಗಂಟೆಗೆ ಮತ್ತೆ ಬರುತ್ತದೋ. ಇವತ್ತು ಬಿಟ್ಟಿದ್ದೀನಿ ನಾನು ಅಂತ ಅನ್ಕೊಳ್ಳಿ, ಅವಾಗ ನಿಮಗೆ ಕೋಪ ಕಡಿಮೆ ಆಗಿ ಹೋಗುತ್ತೆ. ಎಲ್ಲರೂ ಅಸ್ವತಂತ್ರರೇ. ಸ್ವತಂತ್ರನಿಂದ ಪಡೆಯುವ ಉಪಾಯಗಳನ್ನು ಕಂಡುಹಿಡಿರಿ, ಅಸ್ವತಂತ್ರ ಜಗತ್ತಿನಿಂದ ಪಡೆಯುವ ಉಪಾಯಗಳಿಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಜಗತ್ತೆಲ್ಲ ಅಸ್ವತಂತ್ರ. ಅದ್ಭುತ, ಕರೆಕ್ಟ್. ಈ ಒಂದು ಟೆಕ್ನಿಕಲ್ ರೀಸನ್, ಯಾಕೆಂದ್ರೆ ನಾವು ಸಾಮಾನ್ಯವಾಗಿ ಒಂದು ಉಪದೇಶ ಕೊಡೋದ್ರ ಜೊತೆಗೆ ಈ ಕನೆಕ್ಷನ್ ಹೇಳ್ತಾರೆ. ಯಾಕೆಂದ್ರೆ ಈ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅದರಿಂದ ಇದಾಗುತ್ತೆ, ಇದರಿಂದ ಇದು ಸಾಮಾನ್ಯದ ತತ್ವ, ಅದು ಅಂದ್ರೆ ಇದು ಹೀಗೆ ಆಗತ್ತೆ ಅಂತ. ಅದೇ ತರ ಇವತ್ತು ನಮಗೆ ಅಜ್ಞಾನ ಇದೆ ಅಂದ್ರೆ, ಈ ಏನೋ ಒಂದು ನಮಗೆ ಬಾಧಿಸ್ತಾ ಇದೆ, ಈ ತ್ರಿಗುಣಗಳ ಒಂದು ಕನೆಕ್ಷನ್ ನಮಗಿದೆ. ಆ ಕನೆಕ್ಷನ್ ಅನ್ನ ಕಳ್ಕೊಳ್ಳೋದು ಹೇಗೆ ಅನ್ನೋದು ಒಂದು ಟೆಕ್ನಿಕಲ್, ಈ ತರ ಒಂದು ಅದೇ ಆದ ವಿಷಯಗಳನ್ನ ಮುಂದೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ, ಇದು ತುಂಬಾ ನನಗೆ ಆನಂದ ಕೊಡ್ತಾ ಇರುವಂತದ್ದು ಆಚಾರ್ಯ. ಈ ಪ್ರತಿ ತಾವು ಕೇಳ್ತಾ ಇದ್ರೆ, ಯಾಕಂದ್ರೆ ನಾವು ಓದೋ ಭಗವದ್ಗೀತೆ ಅದೊಂದು ಟ್ರಾನ್ಸ್ಲೇಷನ್, ಈಗ ಭಾಷೆನಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ರೆ ಎಲ್ಲ ಕಡೆ ಸಿಗುತ್ತೆ, ಅದು ಪುಸ್ತಕಗಳಲ್ಲಿದೆ. ಅದ್ರ 4 ಲೈನ್ 2 ಲೈನ್ ಸಂಸ್ಕೃತಕ್ಕೆ 4 ಲೈನ್ ಕನ್ನಡದಲ್ಲಿ ಬರುತ್ತೆ. ಅದು ಏನು ಕನೆಕ್ಟೇ ಆಗಲ್ಲ, ನಮ್ಗೆ ಅರ್ಥನೇ ಆಗಲ್ಲ ಇದು ಯಾಕೆ ಏನು ಅಂತ. ಆದ್ರೆ ತಾವು ಹೇಳಿದಾಗ ಅದು ಇದು ನನ್ನ ಜೀವನದಲ್ಲೇ ನಡೀತಾ ಇದೆ ಅನ್ನುವಂತಹ ಒಂದು ಭಾವ ಬರ್ತಾ ಇದೆ. ತುಂಬಾ ತುಂಬಾ ಧನ್ಯವಾದಗಳು. ವೀಕ್ಷಕರೇ, ಬಹಳ ಸಂತೋಷ ಆಗ್ತಾ ಇದೆ ನನಗೆ. ನಿಮ್ಮ ಹತ್ರ ಒಂದು ಹೊಸ ವಿಷಯನ ಇವಾಗ ಹಂಚ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ವೇದಿಕ್ ವೆಲ್ನೆಸ್ ಕನ್ನಡ ಚಾನಲ್ನ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಆದರೆ ಬಹಳಷ್ಟು ಜನ ನಮ್ಮನ್ನು ಕೇಳ್ತಾ ಇದ್ರು ಇಂಗ್ಲಿಷ್ನಲ್ಲಿ ಮಾಡಿ ಅಂತ. ಹಾಗಾಗಿ ನಿಮಗೋಸ್ಕರ ನಾವು ವೇದಿಕ್ ವೆಲ್ನೆಸ್ ಇಂಗ್ಲಿಷ್ ಚಾನಲ್ನ ಲಾಂಚ್ ಮಾಡಿದ್ದೀವಿ. ಈ ಒಂದು ಅಧಿಕ ಮಾಸದಲ್ಲಿ ಈ ಭಗವದ್ಗೀತೆಯ ಸೀರೀಸ್ ಇಂಗ್ಲಿಷ್ನಲ್ಲಿ ಬರ್ತಾ ಇದೆ. ಮತ್ತೆ ಈ ಒಂದು ಇಂಗ್ಲಿಷ್ ಸೀರೀಸ್ನ ನಡೆಸ್ಕೊಡ್ತಾ ಇರುವಂತಹ ಸ್ಕಾಲರ್ ಯಾರು ಗೊತ್ತಾ? ಡಾಕ್ಟರ್ ಪ್ರತೋಷ್ ಆಚಾರ್ಯರು. ಇವರು ಕೇವಲ ಪಂಡಿತರಷ್ಟೇ ಅಲ್ಲ, AI ಸೈಂಟಿಸ್ಟ್ ಕೂಡ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಕರೆಂಟ್ಲಿ ರಿಸರ್ಚ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ, ಮತ್ತೆ ಉದ್ಧಾಮ ಪಂಡಿತರು ಕೂಡ. So don't miss this English series of Bhagavad Gita that we have just started. Especially for those who cannot follow Kannada to the last word, there is an opportunity now, and you can understand Bhagavad Gita in English from an eminent scholar and a scientist. The video link is there in the description. Don't miss. Share this with all those who are looking for a valuable content on Bhagavad Gita in English which can touch their hearts.